ನಾರಾಯಣಪುರ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ವಿಧಾನ ಪರಿಷತ್ ಸದಸ್ಯ ಎಸ್.ರವಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಒಂದು ಸಹಕಾರ ಸಂಘದಲ್ಲಿ ಕೇಳುವವರು ಇದ್ದಾಗ ಸಹಕಾರ ಸಂಘವು ವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗುತ್ತದೆ. ಸಹಕಾರ ಸಂಘದಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದರೆ ಚರ್ಚೆ ಮಾಡಿ ಸರಿಪಡಿಸುವ ಸಲುವಾಗಿ ವಾರ್ಷಿಕ ಮಹಾಸಭೆಯನ್ನು ಮಾಡಲಾಗುತ್ತದೆ. ಇದರ ಉಪಯೋಗವನ್ನು ನಿರ್ದೇಶಕರು, ಸದಸ್ಯರುಗಳು, ಷೇರುದಾರರು ಬಳಸಿಕೊಳ್ಳಬೇಕು ಎಂದು ಮಾತನಾಡಿದರು. ನನಗಿರುವ ಮಾಹಿತಿಯ ಪ್ರಕಾರ ನಾರಾಯಣಪುರ ಸಹಕಾರ ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿದ್ದಾರೆ. ಅಧ್ಯಕ್ಷರಾದ ಎನ್.ಡಿ. ರಾಜೇಯರಸ್ರವರು ಶುದ್ಧ ಹಸ್ತದವರಾಗಿದ್ದು ಉತ್ತಮ ಆಡಳಿತವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ನಿರ್ದೇಶಕರು ಸಹ ಅವರಿಗೆ ಉತ್ತಮ ಸಹಕಾರವನ್ನು ನೀಡುತ್ತಿದ್ದು ಯಾವುದೇ ಲೋಪದೋಷಗಳಿಲ್ಲದಂತೆ ನಡೆಸಿಕೊಂಡು ಬರುತ್ತಿರುವುದರಿಂದ ಧನ್ಯವಾದಗಳನ್ನು ತಿಳಿಸಿದರು. ನಾರಾಯಣಪುರ ಸಹಕಾರ ಸಂಘದ ವ್ಯಾಪ್ತಿಗೆ ಬರುವ ಗ್ರಾಮಗಳಿಂದ 903 ಜನಕ್ಕೆ ಸಿಸಿ ಅಲ್ಪಾವಧಿ ಸಾಲ ಪಡೆದಿದ್ದಾರೆ. ಸಂಘದಲ್ಲಿ 6,61,00,000 ರೂಪಾಯಿಗಳ ಸಾಲ ನೀಡಲಾಗಿದೆ. ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡುತ್ತಿರುವುದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಿಂದೆ ಯಾವುದೇ ಬ್ಯಾಂಕ್ಗಳು ರೈತರಿಗೆ ಸಾಲ ನೀಡುತ್ತಿರಲಿಲ್ಲ. ರೈತರು ವ್ಯವಸಾಯ ಮಾಡಬೇಕಾದರೆ ಮಾರ್ವಾಡಿಗಳ ಗಿರವಿ ಅಂಗಡಿಗಳಲ್ಲಿ ರೈತರು ತಮ್ಮ ಒಡವೆ ವಸ್ತುಗಳನ್ನು ಅಡಮಾನವಿಟ್ಟು ಬಂದ ಹಣದಲ್ಲಿ ವ್ಯವಸಾಯ ಮಾಡುತ್ತಿದ್ದರು. ರೈತರು ಖಾಸಗಿಯವರ ಹತ್ತಿರ ಬಡ್ಡಿ ಚಕ್ರ ಬಡ್ಡಿಗಳಿಗೆ ಸಿಲುಕಿ ಕಷ್ಟಪಡಬಾರದು ಎನ್ನುವ ಉದ್ದೇಶದಿಂದ ಸಹಕಾರ ಸಂಘಗಳನ್ನು ರೈತರಿಗಾಗಿ ಸ್ಥಾಪನೆ ಮಾಡಲಾಗಿದೆ ಎಂದು ತಿಳಿಸಿದರು. ಒಬ್ಬ ರೈತನಿಗೆ ಬೆಳೆಯ ಆಧಾರದ ಮೇಲೆ ಸುಮಾರು 5 ಲಕ್ಷದವರೆಗೂ ಸಾಲ ನೀಡಬಹುದು. ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಸಾಲಗಳಿದ್ದು ಸಕಾಲಕ್ಕೆ ಸಾಲಗಳನ್ನು ಪಡೆದು ಅವಧಿಯ ಒಳಗೆ ಸಾಲ ಮರುಪಾವತಿಸಿ ಬೇರೆ ರೈತರಿಗೆ ಅವಕಾಶ ಮಾಡಿಕೊಡಬೇಕೆಂದು ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 4,28,00,000 ಸಾಲ ಮನ್ನಾ ಮಾಡಿದ್ದು ಇದರಿಂದ 728 ರೈತರಿಗೆ ಲಾಭವಾಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸಾಲ ಮನ್ನಾ ಆಗುವುದಿಲ್ಲ. ಬಿಜೆಪಿ ಸರ್ಕಾರ ಸಾಲ ಮನ್ನಾ ಮಾಡುವುದಿಲ್ಲ ಎಂದು ಪ್ರಧಾನಿ ಮೋದಿ ಅವರು ನೇರವಾಗಿ ಘೋಷಣೆ ಮಾಡಿದ್ದಾರೆ. ಸಂಘವು ಈ ವಾರ್ಷಿಕ ಅವಧಿಯಲ್ಲಿ 4,00,572 ರೂಪಾಯಿಗಳ ಲಾಭ ಗಳಿಸಿದೆ. ಸಹಕಾರ ಸಂಘದಲ್ಲಿ 74 ಲಕ್ಷ ರೂಪಾಯಿಗಳ ಠೇವಣಿ ಇಡಲಾಗಿದೆ. ಹೈನುಗಾರಿಕೆ ಮಾಡುವ ರೈತರಿಗೆ ಕೊಟ್ಟಿಗೆ ಇದ್ದು ಹಸು ಸಾಕಲು ಸ್ಥಳಾವಕಾಶ ಇದ್ದರೆ ಸಹಕಾರ ಸಂಘದಿಂದ ಡೈರಿಯ ಸಹಯೋಗದಲ್ಲಿ 1,20,000 ರೂಪಾಯಿಗಳ ಸಾಲ ನೀಡಲಾಗುವುದು. ಜಮೀನು ಇದ್ದು ಮಿನಿ ಡೈರಿ ಮಾಡಲು ಆಸಕ್ತಿ ಇದ್ದವರಿಗೆ 15 ಲಕ್ಷ ರೂಪಾಯಿಗಳ ಸಾಲ ನೀಡಲಾಗುವುದು ಮತ್ತು ಮನೆ ಕಟ್ಟಲು ಸಾಲ ನೀಡಲಾಗುವುದು ಎಂದರು. ಈ ವೇಳೆ ಆನೆಗಳ ಹಾವಳಿ ಹೆಚ್ಚಾಗಿರುವ ಬಗ್ಗೆ ರೈತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರೈಲ್ವೆ ಕಂಬಿಗಳು ಎಲ್ಲೆಲ್ಲಿ ಮುರಿದು ಹೋಗಿದೆಯೋ ಆ ಸ್ಥಳಗಳಲ್ಲಿ ಆನೆಗಳು ನುಸುಳದಂತೆ ಕಂಬಿಗಳನ್ನು ಅಳವಡಿಸಲು ಅರಣ್ಯ ಅಧಿಕಾರಿಗಳ ಜೊತೆ ಮಾತನಾಡುವುದಾಗಿ ತಿಳಿಸಿದರು. ಸಹಕಾರ ಸಂಘದ ಅಧ್ಯಕ್ಷ ಎನ್.ಡಿ. ರಾಜೇ ಅರಸು ಮಾತನಾಡಿ, ವಾರ್ಷಿಕ ಮಹಾಸಭೆಯ ಉದ್ದೇಶವೇನೆಂದರೆ ಸಂಘದಲ್ಲಿ ಏನಾದರೂ ವ್ಯತ್ಯಾಸಗಳು, ಲೋಪದೋಷಗಳು ಕಂಡುಬಂದರೆ ಅದನ್ನು ಪ್ರಶ್ನೆ ಮಾಡಲೆಂದು ಸಭೆ ಕರೆಯಲಾಗುತ್ತದೆ ಎಂದರು. ಈ ವಾರ್ಷಿಕ ಮಹಾಸಭೆಯಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡದೇ ಇರುವುದರಿಂದ ನಮ್ಮ ಸಹಕಾರ ಸಂಘವು ಲೋಪದೋಷಗಳಿಲ್ಲದೆ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತಿದೆ ಎಂದು ಭಾವಿಸಿದ್ದೇನೆ. ನಮ್ಮ ಸಹಕಾರ ಸಂಘದಲ್ಲಿ ಸುಸ್ತಿ ಸಾಲವಿದ್ದು ಅದನ್ನು ಕಟ್ಟದೆ ಹೋದರೆ ಸಹಕಾರ ಸಂಘವು ಬೇರೆ ಹಂತಕ್ಕೆ ಹೋಗುತ್ತದೆ. ಸುಸ್ತಿದಾರರಾಗಿರುವ ರೈತರು ಸಾಲ ಮರುಪಾವತಿ ಮಾಡಿದರೆ ಮುಂದೆ ಸಾಲ ಪಡೆಯುವ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಸಭೆಯಲ್ಲಿ ಉಪಾಧ್ಯಕ್ಷ ರವಿಕುಮಾರ್, ನಿರ್ದೇಶಕರುಗಳಾದ ರೇಣುಕಪ್ಪ, ಲಕ್ಷ್ಮಣಮೂರ್ತಿ, ಎಚ್. ಸಂಜೀವಯ್ಯ, ಕೆಎಸ್. ರಾಜೇಶ್, ಚಾಮೇಗೌಡ, ಪುಟ್ಟಯ್ಯ, ಪಾರ್ವತಮ್ಮ, ಬ್ಯಾಟದಯ್ಯ, ಚಿಕ್ಕತಾಯಮ್ಮ, ಬಿಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಯೋಗೇಶ್ ಇವರ ಸಮ್ಮುಖದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಎಸ್. ಲಿಂಗೇಗೌಡ ಸಭೆಯಲ್ಲಿ ಲೆಕ್ಕಪತ್ರವನ್ನು ಮಂಡಿಸಿದರು. ಸಂಘದ ಗುಮಾಸ್ತ ಪೃಥ್ವಿರಾಜ್, ಶಿವಲಿಂಗೇಗೌಡ, ಕಂಪ್ಯೂಟರ್ ಆಪರೇಟರ್ ಮಧು, ಶ್ರೀ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗುರುರಾಜ್, ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಕುಮಾರ್, ತಿರುಮಲೇಗೌಡ, ಗ್ಯಾರಂಟಿ ಯೋಜನೆಗಳ ದೇಶಕ ಮಂಜು, ಡಿಸಿಸಿ ಬ್ಯಾಂಕ್ ಎಜಿಎಂ ಕಿರಣ್ ಕುಮಾರ್, ಮೇಲ್ವಿಚಾರಕರಾದ ನಾಗೇಶ್, ವಿಜಯ್, ಡೈರಿ ಅಧ್ಯಕ್ಷ ದೇವರಾಜು ಹಾಜರಿದ್ದರು. ಕೇಳಬೇಕು, ಆಳೋರ್ನ ಕೇಳೋರಿದ್ದಾಗ ಒಂದು ವ್ಯವಸ್ಥೆ ಸರಿಯಾಗಿ ನಡೀತದೆ. ಯಾರು ಕೇಳದೇನೆ ಹೋದ್ರೆ ನಾನು ನಡೆದದ್ದೇ ದಾರಿ ಆಗ್ಬಿಡ್ತದೆ. ಕೇಳಬೇಕು, ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆ ಮಾಡೋದಕ್ಕೆ ಯಾವತ್ತೂ ಸುಮ್ಮನೆ ಎಲ್ಲ ನಿಂತ್ಕೊಂಡು ಮಾತಾಡೋ ಬದಲು ಇವತ್ತು ಕೇಳಲಿ ಅಂತಾನೆ ಇವತ್ತು ನಿಮ್ಮನ್ನ ಜನರಲ್ ಬಾಡಿ ಮೀಟಿಂಗು, ಈ ಸರ್ಕಾರ ಏನಕ್ಕಪ್ಪ ಈ ವರ್ಷಕ್ಕೊಂದ್ಸಲ ಜನರಲ್ ಬಾಡಿ ಮೀಟಿಂಗ್ ನಿಮ್ಗೆ ಎಲ್ಲರೂ ಕರೆದು ಒಂದು ಕೇಳೋದಕ್ಕೇನೆ ನಿಮ್ಮ ಕೈಗೆ ಇದೊಂದು ಕೊಟ್ಟು ಏನು ಸಂಘದ ಯೋಗ್ಯತೆ ಇದು ಏನು ಆಳ ಉದ್ದ ಎಲ್ಲ ಅಂಕಿ ಅಂಶಗಳನ್ನೆಲ್ಲ ಬರೆದು ಟೈಪ್ ಮಾಡಿ ನಿಮ್ಮ ಕೈ ಕೊಟ್ಟು ಇದನ್ನು ಅಧ್ಯಯನ ಮಾಡಿ ಯಾವ ಪ್ರಶ್ನೆಗಳಿದ್ರೆ ಕೇಳಿ ಅಂತ
ಕೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅವಕಾಶನ ಮುಂದಿನ ದಿನಗಳಲ್ಲಿ ತಾವೆಲ್ಲ ಸ್ವಲ್ಪ ಅಧ್ಯಯನ ಬಂದು ಪ್ರಶ್ನೆಗಳು ಕೇಳಬೇಕು. ಕೇಳಿದ್ರೇನೆ ಚಂದ. ಕೇಳಿದ್ರು ಅಂತ ಕೋಪ ಇಲ್ಲ. ನಾನಂತೂ ಕೇಳಿದಾಗ ಅದಕ್ಕೆ ತಿತ್ಕೊಳ್ಳೋದಕ್ಕೊಂದು ಅವಕಾಶ. ನಡೆಯೋನ್ನ ಎಡವ ಸಹಜ. ಎಡವತಕ್ಕಂಥವ್ರು ಎಡವ್ತಾ ಇದೆಯಪ್ಪ ಸರಿಯಾಗಿ ನಡೆಯುತ್ತಾ ಹೇಳಿದ್ರೆ ಸರಿಯಾದಂಥ ಮಾರ್ಗದಲ್ಲಿ ನಡಿಲಿಕ್ಕೆ ಆಗ್ತದೆ. ಒಟ್ಟಾರೆಯಾಗಿ ನಾನು ನನ್ನ ಮಾಹಿತಿ ಪ್ರಕಾರ, ನನಗಿರೋ ಜ್ಞಾನದ ಪ್ರಕಾರ ಚೆನ್ನಾಗಿ ನಡೀತಾ ಇದೆ ಸಂಘ. ಏನು ಸಮಸ್ಯೆ ಇಲ್ಲ. ನಾರಾಯಣಪುರ ವ್ಯವಸಾಯ ಸೇವಾ ಸಹಕಾರ ಸಂಘ ಉತ್ತಮವಾಗಿ ನಮ್ಮ ಎನ್ ಡಿ ರಾಜ ಅರಸನವರು ಕೂಡ ಒಬ್ಬ ಶುದ್ಧ ಹಸ್ತದ ಕೈ ಬಾಯಿನ ಸ್ವಚ್ಛವಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ನಮ್ಮೆಲ್ಲ ನಿರ್ದೇಶಕರುಗಳು ಕೂಡ ಅಷ್ಟೇ. ಎಲ್ಲರೂ ಸೇರಿ ಈ ಸಾರಿ ಸಂಘನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಲೋಪದೋಷಗಳು ಬರೋದ್ರಿಂದ ಎಲ್ರಿಗೂ ನೀವೆಲ್ಲ ಸೇರಿ ಒಂದು ಅಭಿನಂದನೆ, ಜೋರಾಗಿ ಒಂದು ಚಪ್ಪಾಳೆ ಹೊಡೆಯೋ ಮುಖ್ಯನ ಎಲ್ರಿಗೂ ಒಂದು ಅಭಿನಂದನೆ ಸಲ್ಲಿಸಿ. ಸಾಲಗಳಲ್ಲಿ 3 ಥರ: ಅಲ್ಪವಾದಿ, ಮಧ್ಯಮವಾದಿ, ದೀರ್ಘಾವಧಿ ಸಾಲ ಅಂತ. ನಾವು ಈ ಸಂಘದಲ್ಲಿ 6,61,00,000 ಸಾಲ ಕೊಟ್ಟಿದ್ದಾರೆ. ಇವ್ರ ಹತ್ರ 6,61,00,000 ಇಲ್ಲ. ನಾರಾಯಣಪುರ ಸಂಘದಲ್ಲಿ 6,61,00,000 ದುಡ್ಡಿಲ್ಲ. ಇವರು DCC ಬ್ಯಾಂಕ್ಗೆ, ನೀವೆಲ್ಲ ರೈತರುಗಳು ಕೊಡ್ತಕ್ಕಂಥ ಅರ್ಜಿನ DCC ಬ್ಯಾಂಕ್ಗೆ ಕೊಡ್ತಾರೆ. ನಮಗೆ ಇಷ್ಟು ಜನ ಸಾಲಕ್ಕೆ ಬೇಡಿಕೆ ಕೊಟ್ಟವ್ರೆ, ಅರ್ಜಿ ಕೊಟ್ಟವ್ರೆ, ನೀವು ಸಾಲ ಕೊಡಬೇಕು ಅಂತ. ನಾವು DCC ಬ್ಯಾಂಕ್ ಅವರು ಕೂತ್ಕೊಂಡು ಮೀಟಿಂಗ್ ಮಾಡ್ತೀವಿ. ನಾರಾಯಣಪುರ ಸಹಕಾರ ಸಂಘದಿಂದ ಇಷ್ಟು ಸಾರ್ವಜನಿಕ 50 ಜನ, 100 ಜನ, 50,000, ಲಕ್ಷ, 2 ಲಕ್ಷ ಸಾಲ ಕೇಳ್ಕೊಂಡು ಅರ್ಜಿ ಹಾಕವ್ರೆ ಅಂತ. ಸಾಲ 5 ಲಕ್ಷ ರೂಪಾಯಿವರೆಗೂ ಕೊಡಕ್ಕೆ ನಮ್ಗೆ ಅವಕಾಶ ಐತೆ, ಶೂನ್ಯ ಬಡ್ಡಿ ದರದಲ್ಲಿ. ಇಡೀ ದೇಶದಲ್ಲಿ ಎಲ್ಲೂ ಶೂನ್ಯ ಬಡ್ಡಿ ದರ ಸಾಲ ಕೊಡ್ತಾ ಇಲ್ಲ. ನಿಮ್ಮ ಮಾಹಿತಿಗಿರ್ಲಿ, ಗಮನಕ್ಕೆ ಇರಲಿ. ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾ ಇರೋರು. ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾವ್ರೆ ಅಂದ್ರೆ ಎಲ್ಲಿ ಬರ್ತದೆ ಸೊಸೈಟಿಗೆ? ಹಂಗಾರೆ ಸುಮ್ಮನೆ ದುಡ್ಡು ಬರ್ತದೆ, ದುಡ್ಡು ಕೊಟ್ಬಿಟ್ರೆ ಹಂಗಾರ ಈ ಸೊಸೈಟಿ ನಡೆಯೋದು ಹೆಂಗೆ? ಸರ್ಕಾರ ಭರಿಸ್ತದೆ. ನಬಾರ್ಡ್ ಅಂತ ಐತೆ, ಮುಖ್ಯ ನಮ್ಗೆಲ್ಲ ಮೂಲ ನಬಾರ್ಡು. ರಿಸರ್ವ್ ಬ್ಯಾಂಕು ಬೇರೆ ಬ್ಯಾಂಕ್ಗಳಿಗೆ, ಅರ್ಬನ್ ಕೋಆಪರೇಟಿವ್ ಬ್ಯಾಂಕು, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಮೈಸೂರು, ಕೆನರಾ ಬ್ಯಾಂಕು, ಇವುಗಳನ್ನೆಲ್ಲ ಮ್ಯಾನೇಜ್ ಮಾಡೋದು ರಿಸರ್ವ್ ಬ್ಯಾಂಕು. ಈ ಮೊದಲೆಲ್ಲ ಜನ ಏನ್ ಮಾಡ್ತಿದ್ರು, ವ್ಯವಸಾಯ ಮಾಡೋರ್ಗೆ ಯಾರು ಸಾಲ ಕೊಡ್ತಿರ್ಲಿಲ್ಲ, ರೈತರುಗಳಿಗೆ ಯಾರು ಸಹಕಾರ ಕೊಡ್ತಿರ್ಲಿಲ್ಲ. ಮಳೆ ಬಂದಾಗ ಬೆಳೆ ಬಿತ್ತಬೇಕು, ಟ್ರ್ಯಾಕ್ಟರ್ ತಗೋಬೇಕು, ಬಿತ್ತಬೇಕು, ಗೊಬ್ಬರ ತಗೋಬೇಕು, ರೈತ ಕಷ್ಟದಲ್ಲಿರ್ತಾನೆ. ಅವನು ಈಗ ಸೇಟು ಅಂಗಡಿಗೆ ಹೋಗ್ಬೇಕು, ಒಡವೆ ಮಡಗಬೇಕು, ಇಲ್ಲ ಯಾರೋ ಮಾರ್ವಾಡಿಗಳ ಹತ್ರ 3 ರೂಪಾಯಿ ಬಡ್ಡಿಗೆ ದುಡ್ಡು ತಂದು ಬೆಳೆಗೆ ಸಾಲ ತರಬೇಕು. ಇದನ್ನ ತಪ್ಪಿಸ್ಬೇಕು ಅಂತ ಈ ಸಂಘಗಳನ್ನ ಮಾಡಿರೋದು. ಸಂಘ ಮಾಡಿರೋ ಉದ್ದೇಶ, ವ್ಯವಸಾಯ ಸೇವಾ ಸಹಕಾರ ಸಂಘಗಳಿಗೆ ರೈತರು ಸೇಟುಗಳಿಗೋ ಖಾಸಗಿ ಅವ್ರ ಹತ್ರನ ಹೋಗಿ ಬಡ್ಡಿ ಸಾಲಕ್ಕೆ, ಮೀಟರ್ ಬಡ್ಡಿ ಸಾಲಕ್ಕೆ ಕೈ ಹಾಕ್ಬಾರ್ದು. ರೈತರಿಗೆ ವ್ಯವಸಾಯ, ನೀವು ಜಮೀನು, ನಿಮ್ ಜಮೀನು 1 ಕೋಟಿ ಹೋಯ್ತದೆ ಎಕರೆ, ನನ್ನ ಜಮೀನು 1 ಕೋಟಿ ಹೋಯ್ತದೆ, ನೀನು 50 ಲಕ್ಷ ಸಾಲ ಕೊಡು ಅಂದ್ರೆ ಈ ಬ್ಯಾಂಕ್ ಅಲ್ಲ, ಈ ಸೊಸೈಟಿ ಅಲ್ಲ ಅದು ಕೊಡೋದು. ನಾವೇನಿದ್ರು ಸೊಸೈಟಿ ಅವರು ವ್ಯವಸಾಯ ಮಾಡೋದಕ್ಕೆ 5 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ಬೋದು. ಯಾಕೆ ನನಗೆ ಕೊಡ್ತಾ ಇಲ್ಲ, ಬರೀ ಅರಸನವ್ರು ಮಾತ್ರ 5 ಲಕ್ಷ ರೂಪಾಯಿ ತಗೊಂಡ್ಬಿಡ್ತಾರೆ. ರೇಣುಕಪ್ಪ ಅಧ್ಯಕ್ಷ, ಇನ್ಫ್ಲೂಯೆನ್ಸ್ ಅದ ಚೆನ್ನಾಗಿ, ನಮ್ಮ ಎಡಬಲ್ಲ ಅವನೇ ಸ್ವಲ್ಪ ನಡೀತದೆ ಒಂದು ಮಾತು, ಇವ್ರಿಗೆ ಕೊಟ್ಬಿಡ್ಬೇಕು 5 ಲಕ್ಷ ಅಂದ್ರೆ 5 ಲಕ್ಷ ಕೊಡಂಗಿಲ್ಲ. 5 ಲಕ್ಷ ಕೊಡಕ್ಕೆ ಸ್ಕೇಲ್ ಆಫ್ ಫೈನಾನ್ಸ್ ಅಂತಾರೆ. ಯಾವ ಬೆಳೆ ಹಾಕವನೆ ಜಮೀನಲ್ಲಿ ಅಂತ. ನೀವು ರೇಷ್ಮೆ ಹಾಕಿದ್ಯಾ, ಬಾಳೆ ಹಾಕಿದ್ಯಾ, ದ್ರಾಕ್ಷಿ ಹಾಕಿದ್ದೀರಾ? ಈ ದೇವನಹಳ್ಳಿ, ಹೊಸಕೋಟೆ ಕಡೆ ಎಲ್ಲ ದ್ರಾಕ್ಷಿ ಹಾಕ್ತಾರೆ. ದ್ರಾಕ್ಷಿಗೆ ಸ್ವಲ್ಪ ವೆಚ್ಚ ಜಾಸ್ತಿ, ಕಲ್ಲು ನೆಡಬೇಕು, ತಂತಿ ತರಬೇಕು, ಸಸಿ ನೆಡಬೇಕು, ಅದಕ್ಕೆ ಸ್ಕೇಲ್ ಆಫ್ ಫೈನಾನ್ಸ್. ರಾಗಿ ಹಾಕೋದಕ್ಕೆ ಎಕರೆಗೆ ಎಷ್ಟು ಖರ್ಚು ಬರ್ತದೆ? 30,000, 50,000 ರಾಗಿ ಹಾಕ್ತಾರೆ. ನಮ್ಮಲ್ಲಿ ಆ ಸ್ಕೇಲ್ ಆಫ್ ಫೈನಾನ್ಸ್ ಮೇಲೆ ಈಗ ಕೆಲವರು ಬಟನ್ಸ್ ಬೆಳೀತಾರೆ. ಹೊಸಕೋಟೆ ತಾಲೂಕಲ್ಲಿ ರೋಸ್ ಬೆಳೀತಾರೆ, ಮಲ್ಲಿಗೆ ಹೂವು ಬೆಳೀತಾರೆ, ಕ್ಯಾರೆಟ್ ಹಾಕ್ತಾರೆ. ಅವ್ರಿಗೆ ಸಾಲ ಸ್ವಲ್ಪ ಜಾಸ್ತಿ ತಗೋತಾರೆ ಅವ್ರಿಗೆ. ಯಾಕಂದ್ರೆ ಅವರು ಸ್ಪಾಟ್ ವಿಸಿಟ್ ಮಾಡಿದಾಗ, ಸ್ಥಳ ಮಾಜರ್ ಮಾಡಿದಾಗ ಅವ್ರಿಗೆ ಬೇಕು, ವೆಚ್ಚ ಜಾಸ್ತಿ ಬೇಕು, ಅದನ್ನ ಕೊಡ್ತಾರೆ. ನಮ್ಮಲ್ಲಿ ಈಗ ಹೇಳ್ತಾ ಇದ್ರು ಅರ್ಸನವರು, ನೀವೆಲ್ಲ ವರ್ಷಕ್ಕೆ ಅಲ್ಪಾವಧಿ ಸಾಲ ಇದು. ನಾನು ಹೇಳಿದ್ನಲ್ಲ, DCC ಬ್ಯಾಂಕ್ ಅವರು, ನಾವು ನಬಾರ್ಡ್ ತತ್ತೀವಿ. DCC ಬ್ಯಾಂಕ್ ಅವರು ನಾವು 7% ಬಡ್ಡಿ ತತ್ತೀವಿ ನಬಾರ್ಡ್ ಅವ್ರ ಹತ್ರ. ನಮ್ಗೆ ಅಪೆಕ್ಸ್ ಬ್ಯಾಂಕ್ ಕೊಡ್ತದೆ. ಅಪೆಕ್ಸ್ ಬ್ಯಾಂಕ್ ಅವ್ರ ಹತ್ರ ನಾವು ತತ್ತೀವಿ. ನಾವು ತಂದು ನಿಮಗೆ ಕೊಡ್ತೀವಿ. ಇವರು ಸೊಸೈಟಿಯವರು ಜನರಿಗೆ ಹಂಚುತ್ತಾರೆ. ಜನರಿಗೆ ಹಂಚೋದನ್ನ ಅದು
ನಾವು ಏನ್ ಮಾಡ್ತೀವಿ, ನಮಗೆ ಸರ್ಕಾರ ಕೊಡ್ತದೆ DCC ಬ್ಯಾಂಕ್ಗೆ ಬಡ್ಡಿನ 9% ಕೊಡ್ತಾರೆ. ನಮಗೆ 9% ಸರ್ಕಾರ ಕೈಯಿಂದ ಕೊಡ್ತದೆ, ರೈತರ ಪರವಾಗಿ ಕೈಯಿಂದ ಕೊಡ್ತದೆ. ನಾವು ಅದರಲ್ಲಿ ನೀವು ಎಷ್ಟು ಕೊಟ್ಟಿದೀವಿ, 6,66,00,000 ರೂಪಾಯಿ ಇವರು ಕೊಟ್ಟಿದ್ರೆ ಅದರಲ್ಲಿ 2% ಕೊಡ್ತೀವಿ. ಸೊಸೈಟಿಯವ್ರಿಗೆ 12 ಲಕ್ಷ ರೂಪಾಯಿ ದುಡ್ಡು ಆಯ್ತು. ಈಗ ಇವ್ರು 12 ಲಕ್ಷ ರೂಪಾಯಿಲಿ ಇವರು ಸಂಬಳ, ಸಾರಿಗೆ, ಆಫೀಸು, ಕಚೇರಿ ಇವೆಲ್ಲ ನಡೆಸೋದಕ್ಕೆ ಆ ಕರೆಂಟ್ ಚಾರ್ಜ್ ಇಂದ ಹಿಡಿದು ಜನರಲ್ ಬಾಡಿ ಇವತ್ತು ಮೀಟಿಂಗ್ ಮಾಡ್ತಾ ಇರೋದ್ರಿಂದ ಹಿಡಿದು ಎಲ್ಲದಕ್ಕೂ ಎಲೆಕ್ಷನ್ ಆ ದುಡ್ಡಲ್ಲೇ ಮಾಡಬೇಕು. ಅದಲ್ಲದೆ KCC ಸಾಲ ಕೊಡ್ಬೋದು. ನಮ್ಮಲ್ಲಿ ಏನಪ್ಪಾ ಅಂದ್ರೆ ಒಂದು ಪದ್ಧತಿ, ನಮ್ಮ ತಾಲೂಕಿನಲ್ಲಿ ರೈತರು ಯಾರೂ ಒಂದ್ ಸಾಲ ತಗೊಂಡು ತಿರ್ಗತ್ತ ಸೊಸೈಟಿ ಕಡೆ ತಲೆ ಹಾಕಲ್ಲ ಬಿಡು. ಅದು ನೀವು ಸೆಕ್ರೆಟರಿನೇ ಹೋಗ್ಬೇಕು ಮನೆ ಬಾಗಿಲಿಗೆ, ವರ್ಷಕ್ಕೋಸ್ಕರ ಕೈ ಕಟ್ತೀನಿ. ಅವನು ಕೆಲವರೇ ಯಾಕೆ ಸೈನು ಹಾಕಲ್ಲ ಕಡೆ ಹೋಗ್ಲಾ ಅಂತಾರೆ ಕೆಲವರು. ಆ ರಿನ್ಯೂವಲ್ಗೆ ಆಗದವ್ರು ಏನಾಯ್ತದೆ, ನಿಮ್ಗೆ ಶೂನ್ಯ ಬಡ್ಡಿ ದರ ಹೋಗಿ ಕಟ್ಲಿಲ್ಲ ಅಂದ್ರೆ 12% ಆಗೋಯ್ತದೆ ನಿಮ್ಗೆ. ಅದರಿಂದ ರಿನ್ಯೂವಲ್ ಮಾಡ್ಲೇಬೇಕು ನೀವು. ಹೊಸಕೋಟೆ ದೇವನಹಳ್ಳಿ ಕಡೆ ನೀವು ಬಂದು ನೋಡಿದ್ರೆ ಅವನು ಈಗ ಸಾಲ ತಗೊಂಡಿದ್ರೆ 15 ದಿನ ಅದೇನುವಾಗ ಬಂದು ಕ್ಯೂ ನಿಂತ್ಕೊಂಡು ಸಾಲ ಕಟ್ಬಿಟ್ಟೈತಾರೆ ರೈತರು. ಅವರೇ 1 ಲಕ್ಷ ತಗೊಂಡಿದ್ರೆ, 2 ಲಕ್ಷ ತಗೊಂಡಿದ್ರೆ, 80,000 ತಗೊಂಡಿದ್ರೆ, 8 ಸಾಲ ತಗೊಂಡವನೇ ತಂದು ಅದನ್ನ ಕಟ್ಬಿಟ್ಟು ಹೋಯ್ತಾರೆ. ತಿರ್ಗಾ ಸಾಲಕ್ಕೆ ಅಪ್ಲೈ ಮಾಡ್ತಾನೆ ಅವನು. ಒಂದ್ 20,000 50,000 ಜಾಸ್ತಿಗೋ ಏನೋ ಕೇಳ್ತಾನೆ. ನಮ್ಮಲ್ಲಿ ಆ ಪದ್ಧತಿ ಮೊದ್ಲಿಂದಾನು ನಾವು ಬೆಳೆಸ್ತಿಲ್ಲ, ಬೆಳಿಲಿಲ್ಲ. ನಮ್ಮಲ್ಲಿ ಹಂಗೆ ಮನೆ ಬಾಗಿಲಿಗೆ ಬಂದು ಸೈನ್ ಹಾಕ್ಸ್ಕೊಂಡು ರಿನ್ಯೂವಲ್ ಮಾಡ್ಕೊಂಡು ಯಾರು ನಮ್ಮಲ್ಲಿ ರೈತ ಒಂದ್ಸಲ ಸಾಲ ತಗೊಂಡ್ಮೇಲೆ ಕಟ್ಟೋದೇ ಇಲ್ಲ. ಈಗ ಹೊಸ ಪದ್ಧತಿ ಎಷ್ಟರವರೆಗೂ ಕೊಟ್ಟಿದ್ದೀರಪ್ಪ ಸಾಲ? 3 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ. 3 ಲಕ್ಷಕ್ಕೆ ಎಷ್ಟು ಜನ ಕೊಟ್ಟಿದ್ದೀರಿ? 4 ಜನಕ್ಕೆ 2 ಲಕ್ಷ, 25 ಜನದವರೆಗೂ 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಟ್ಟವ್ರೆ. 3 ಲಕ್ಷ 4 ಜನ ಕೊಟ್ಟವ್ರೆ. ಒಂದು ಮೊದಲೆಲ್ಲ 20,000 30,000 ಇತ್ತು. ನಾವೆಲ್ಲ ಬಂದ್ಮೇಲೆ ಸಾಲದಿಲ್ಲ, ರೈತರು ವ್ಯವಸಾಯ ಮಾಡೋದಕ್ಕೆ ಕಟ್ಟಿ ಅಂತ ಹೇಳಿ ಕೊಡ್ತಾ ಇದ್ದೀವಿ. 2 ಸಾರಿ ಸಾಲ ಮನ್ನಾ ಆಯಿತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 4,28,728 ಜನಕ್ಕೆ ಅನುಕೂಲ ಆಯಿತು. ಈ ಸೊಸೈಟಿ ವ್ಯಾಪ್ತಿ ಒಳಗಡೆ 728 ಜನಕ್ಕೆ ಕೊಟ್ಟಿದ್ದ ಸಾಲನ ಮನ್ನಾ ಆಯಿತು. ಆ ಅನುಕೂಲನ ಪಡೆದ್ರು. ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ ರಚನೆ ಆಗಿತ್ತು. ಆ ಸಂದರ್ಭದಲ್ಲಿ 836 ಜನಕ್ಕೆ 4,84,00,000 ಸಾಲ ಮನ್ನಾ ಆಯಿತು. ಈಗ 903 ಜನ ಸಾಲ ತಗೊಂಡವ್ರೆ. 6,61,00,000 ಸಾಲ ತಗೊಂಡವ್ರೆ. 6,61,00,000 ಅಂತಂದ್ರೆ ಈಗ ಒಳ್ಳೆ ಮೊತ್ತನೇ ಆಯ್ತು. ಆದ್ರೆ ನಾನ್ ನಿಮ್ಗೆ ಹೇಳೋದು, ಇನ್ಯಾವತ್ತೂ ಸಾಲ ಮನ್ನಾ ಆಗಲ್ಲ. ಇನ್ಯಾವ ಸರ್ಕಾರನೂ ಸಾಲ ಮನ್ನಾ ಮಾಡಕ್ ಆಗೋದಿಲ್ಲ, ಮಾಡೋದಿಲ್ಲ ಇನ್ಯಾರನು. ಅದು ಯಾರ್ದಾದ್ರು ತಲೆಯಲ್ಲಿ ಸಾಲ ಮನ್ನಾ ಮಾಡ್ತಾರೆ ಮುಂದಕ್ಕೆ ಅಂತಂದ್ರೆ ಅದು ಆಗದೆ ಇರೋ ಕತೆ. ಯಾಕಂದ್ರೆ BJP ಅವರು ನೇರವಾಗಿ ನರೇಂದ್ರ ಮೋದಿ ಅವರ ಆದಿಯಾಗಿ ಅವ್ರು ಓಪನ್ ಆಗೇನೆ ಸಾಲ ಮನ್ನಾಕ್ಕೆ ವಿರೋಧ. ಅವರು ಯಡಿಯೂರಪ್ಪನವ್ರು ಇದ್ದಾಗೂ ಸಾಲ ಮನ್ನಾ ಮಾಡಲಿಲ್ಲ, ಅವ್ರ ಅಧಿಕಾರಕ್ಕೆ ಬಂದಾಗೂ ಮಾಡಲಿಲ್ಲ. ಈಗ ಕೇಂದ್ರ ಸರ್ಕಾರ ನೇರವಾಗಿ ಹೇಳ್ತಾ ಇದೆ ಸಾಲ ಮನ್ನಾ ಪದ್ಧತಿ ಮಾಡಬಾರ್ದು, ಸಾಲ ಮನ್ನಾ ಕೊಡಬಾರ್ದು ಅಂತಾನೆ ನೇರವಾಗಿ ಘೋಷಣೆ ಮಾಡಿದ್ದಾರೆ. ಅದರಿಂದ ಇನ್ನು ಯಾವತ್ತೂ ಸಾಲ ಮನ್ನಾ ಆಗೋದಿಲ್ಲ. ರೈತರು ನಮ್ಗೆ ಈಗ 4,00,000 ಎಷ್ಟು ಲಾಭ ಇರೋದು? 4,572,000 ರೂಪಾಯಿ ಈ ಸಾರಿ ಲಾಭ ಮಾಡೋರೆ. ಈ ಲಾಭ ಇನ್ನೂ ಜಾಸ್ತಿ ಆಗ್ಬೇಕಾಗಿತ್ತು. ಲಾಭ ಯಾಕಪ್ಪ ಕಡಿಮೆ ಆಯ್ತು ಅಂದ್ರೆ, ಈ ಮನೇಲಿ ಪಾಣಿ ಭವಿಷ್ಯ ಎಲ್ಲಾರ್ದು ಪಾಣಿಗಳು ನಿಮ್ಗೆಲ್ಲ ಗೊತ್ತು. ರೈತರು ನಾವೆಲ್ಲ ರೈತ ಕುಟುಂಬದಿಂದ ಬಂದಿರೋರು. ನಮ್ಮ ತಂದೆ ಹೆಸರಲ್ಲಿ, ನಮ್ಮ ತಾಯಿ ಹೆಸರಲ್ಲಿ, ನಮ್ಮ ತಾತನ ಹೆಸರಲ್ಲಿ ಇರ್ತಾರೆ. ಅಂದ್ರೆ ಸ್ವಲ್ಪ ವಯಸ್ಸಾದವ್ರ ಹೆಸರಲ್ಲೇ ಪಾಣಿಗಳು ಸಾಮಾನ್ಯವಾಗಿರೋದು ಎಲ್ಲಾರ ಮನೆಗಳಲ್ಲೂ. ಅವರು ಅವೇನೋ ಸಮಯ ಸಂದರ್ಭಕ್ಕೆ ವಯಸ್ಸಾಗಿ ವಯೋವೃದ್ಧರಾಗಿ ನಾನಾ ಕಾರಣಗಳಿಂದ ವಿಧಿವಶರಾಗೋಗ್ಬಿಡ್ತಾರೆ. ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ಆ ಸಾಲ ಕಟ್ಟಬೇಕು. ಅವ್ರು 1 ಲಕ್ಷ ತಗೊಂಡಿದ್ದ, 80,000 ತಗೊಂಡಿದ್ರ ತಂದು ಸೊಸೈಟಿಗೆ ಅವ್ರು ಕಟ್ಟಿಡ್ಬೇಕು. ಕಟ್ಬಿಟ್ಟು ಖಾತೆಯನ್ನು ಮಾಡಿಸ್ಕೋಬೇಕು. ಅವ್ರ ಮಕ್ಕಳ ಹೆಸರಿಗೋ, ಅವ್ರ ತಾಯಿ ಹೆಸರಿಗೋ, ಯಾರಾದ್ರೂ ಒಂದು ಕುಟುಂಬದಲ್ಲಿ ಒಬ್ಬರ ಹೆಸರಿಗೆ ಖಾತೆ ಮಾಡಿಸ್ಕೊಂಡು ಪಾವತಿ ಖಾತೆ ಆದ್ಮೇಲೆ ತಂದು ತಿರ್ಗಬೇಕಾದ್ರೆ ಎಕ್ಸ್ಟ್ರಾ ಕೇಳಿದ್ರು ಸಾಲ ಕೊಡ್ತೀವಿ ನಾವು. ಅದಕ್ಕೇನು ಕೊಡೋದಿಲ್ಲ ಅಂತಲ್ಲ. ಇಲ್ಲಿ ಏನಾಗೋಯ್ತದೆ, ಖಾತೆ ಮಾಡ್ಸಕ್ಕೆ ತಕರಾಲಾಗೋಯ್ತದೆ. ಅವ್ರು ತೀರ್ಕೊಂಡ್ಮೇಲೆ ಅವ್ರವ್ರೆ ಅಣ್ತಂದಿರ ಜಗಳ ಮಾಡ್ಕೊಂಡು ಸೈನೆ ಹಾಕಲ್ರು. ಅದೇನಾಗೋಯ್ತದೆ, ಸುಸ್ತಿ. ಈಗ ಯಾವ ಸುಸ್ತಿ ಆಗಿರೋದು ನಿಮ್ಮಲ್ಲಿ ಅಂದ್ರೆ, ಈತ ಮರಣ ಹೊಂದಿರೋದೇ ಸುಸ್ತಿ ಆಗಿರೋದು. ಈ DCC ಬ್ಯಾಂಕ್ ಅಲ್ಲಿ ಏನ್ ಮಾಡ್ತಾರೆ, ನೋಡಪ್ಪ ನಿನಗೆ ಈ ಕಂತು 80 ಲಕ್ಷ ಸಾಲ ಕೊಟ್ಟಿದ್ದೀವಿ, ನೀನು 3 ಜನ ಸುಸ್ತಿ ಆಗೋರೆ ಅಂತಿ, ಕಟ್ಲಿಲ್ಲ ಅಂತಿ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ನೀವು ವಸೂಲಿ ಮಾಡೋ ಜವಾಬ್ದಾರಿ ನಿಮ್ ಸೊಸೈಟಿ ಅವ್ರಿಗೆ. ನೀವು ವಸೂಲಿ ಮಾಡಿ,
ನೀವು ಅವ್ರನ್ನ ಹತ್ರ ವಸೂಲಿ ಮಾಡಿದ್ವಿ, ಖಾತೆ ಮಾಡಿ ಭೌತಿಕ ಖಾತೆ ಮಾಡಿಸ್ತೀರೋ, ಅವ್ರ ಹತ್ರ ಹೋಗಿ ಮನೆಗಳಿಗೆ ಒತ್ತಡ ಹಾಕಿ ಅವ್ರ ಮಕ್ಕಳ ಹತ್ರ ದುಡ್ಡು ಇಸ್ಕೊತೀರೋ ಅದ್ ನೀವು ಮಾಡ್ಕೊಳ್ಳಿ. ನಾವು ನಿಮಗೆ ಸಾಲ ಕೊಟ್ಟಿದ್ದೀವಿ. ನಾವು 200 ಸೊಸೈಟಿ ಅವೆ, ನೀವು 10 ಲಕ್ಷ ರೂಪಾಯಿ ಪ್ರತಿ ತಿಂಗಳು ರಿನ್ಯೂವಲ್ ಟೈಮಲ್ಲಿ ಅಂದ್ರೆ ಈ 200 ಕೋಟಿ ಸುಸ್ತಿ ಆಗೋರು ನಾವು ಬ್ಯಾಂಕ್ ಮುಚ್ಚಿ ಹೋಗ್ಬೇಕಾಯ್ತದಪ್ಪ ಅಂದ್ಬಿಟ್ಟು ನಿಮ್ಮ ಅಕೌಂಟ್ DCC ಬ್ಯಾಂಕ್ ಅಕೌಂಟ್ ಅಲ್ಲಿ ಇರ್ತದಲ್ಲ, ನೀವು ಮಾಡಿರೋ ವ್ಯವಹಾರದ ದುಡ್ಡೆಲ್ಲ ಇರ್ತದಲ್ಲ ಅದ್ರಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಈಗ 10 ಲಕ್ಷ ರೂಪಾಯಿ ಇದು ಯಾರು ಕಟ್ಟಲಿಲ್ವೋ ಅದನ್ನ ಅಲ್ಲಿ ಕಟ್ ಆಗ್ಬಿಟ್ಟದೆ. ಈಗ ಆ ದುಡ್ಡು ಬಂದಿದ್ರೆ ನಿಮ್ಗೆ ಇದು 14 ಲಕ್ಷ ಲಾಭ ಬಂದಿರೋದು. ಸೊಸೈಟಿ ನಡಿಬೇಕು ಅಂದ್ರೆ ನೀವು ಇದು ಒಬ್ರದಲ್ಲ, ಸೊಸೈಟಿ ಇಡೀ ನಾರಾಯಣಪುರ ಪಂಚಾಯತಿ ಎಲ್ಲರೂ ಮಾಲೀಕರು, ಇಲ್ಲ ನಿರ್ದೇಶಕರು ಅಧ್ಯಕ್ಷರು ಆಗಿರೋದು ಅಷ್ಟೇ ಅಲ್ಲ, ಎಲ್ಲ ರೈತರುಗಳು ನೀವೆಲ್ಲ ಯಾರು ಇದ್ದೀರಿ, ನಿಮ್ಗೆಲ್ಲ ಅದೇ ಸೊಸೈಟಿ ನಡಿಬೇಕು ಅಂದ್ರೆ ನಿಮ್ ಸಹಕಾರ ಅತ್ಯಮೂಲ್ಯ. ಅದರಿಂದ ಯಾವ ನಿಮ್ಮ ಕುಟುಂಬಗಳಲ್ಲಿ ಏನಾದ್ರು ಯಾರು ಪಾವತಿ ಆದಾಗ ದಯಮಾಡಿ ಹಣ ಕಟ್ಟಿಸಿ ಯಾರ ಹೆಸರಿಗಾದ್ರು ಅವ್ರ ಹೆಸರಿಗೆ ಒಬ್ಬರ ಹೆಸರಿಗೆ ತೀರ್ಮಾನ ಮಾಡಿಕೊಂಡು ಆ ಖಾತೆ ಮಾಡಿಸಿ, ಹೊಸ ಸಾಲಕ್ಕೆ ಬೇಕಾದ್ರೆ 80,000 ಇದ್ರೆ 1.5 ಲಕ್ಷ ಕೊಡುವ, 1 ಲಕ್ಷ ಇದ್ರೆ 2 ಲಕ್ಷ ಕೊಡುವ, ಅದೇನು ಸಮಸ್ಯೆ ಇಲ್ಲ ಕೊಡಕ್ಕೆ. ದಯಮಾಡಿ ಆ ಕೆಲಸನ ನೀವು ಮಾಡ್ಕೊಡ್ಬೇಕು. ಅದರಿಂದ ಅದು ಮುಂದೆ ಸೊಸೈಟಿ ನಡೆಯೋದಕ್ಕೆ ಬಹಳ ತೊಂದರೆ ಆಯ್ತದೆ. ಆ ಒಂದು ವಿಚಾರದಲ್ಲಿ ತಮ್ಮೆಲ್ಲರೂ ನಾನು ಮನವಿ ಮಾಡ್ಕೋತೀನಿ. ಈಶ್ವರ್ ಖಂಡ್ರೆ ಅವತ್ತು ಅರಣ್ಯ ಸಚಿವರು ಬಿಡುಗಡೆ ಮಾಡಿದ್ರು, ಕೆಲಸ ನಡೀತಾ ಇದೆ ಸುಂಡ್ಗಡ್ ಹತ್ರ, ಇದರಲ್ಲೆಲ್ಲ ಮಾಡ್ತಾವ್ರೆ. ನಿಮ್ಮಲ್ಲಿ ಒಂದಷ್ಟು ದೂರ ಮಾತಾವ್ರೆ, ಇನ್ನೊಂದು ಯಾವ್ದೋ ಇಲ್ಲಿ ಕಿತ್ತಾಕ್ಬಿಟ್ಟಾವೆ ಕಿತ್ತೋಗ್ಬಿಡ ಒಂದು ಒಂಟಿಯಾನೆ ಸೇರ್ಕೊಬಿಡ ಸ್ವಾಮಿ. ಏನು ಎಲ್ಲೂ ಅವಕಾಶ ಕೊಡ್ತಾರೆ, ನೀವು ಒಂಟಿಯಾನೆ ಪರವಾಗಿಲ್ಲ ಹೋರಾಟ ಮಾಡಿದ್ರು. ಸುರೇಶ್ ಸೋಲ್ಸ್ಬಿಟ್ರಲ್ಲ ಜನ, ಅಲ್ಲ ಅಷ್ಟು ಪ್ರಾಮಾಣಿಕವಾಗಿ ನಾವು ಅಷ್ಟೊಂದು ಕೆಲಸ ಮಾಡಿದ್ವು ಸ್ವಾಮಿ. ರಾತ್ರಿ ಬರೀ ಜನ ನಮ್ಮ ತಾಲೂಕಿನ ಜನ ತಡೆಯಪ್ಪ, ನಮ್ ಜನಕ್ಕೆಲ್ಲ ಆನೆ ಹೊಡಿತದೆ ಅಂತ ಏನ್ ಗಮನ ಹರಿಸಿ ಪಾಪ ಅಪ್ಪ ಹಗಲು ರಾತ್ರಿ ಮಾಡೋರು ಜನ, ಕೆಲಸ ಮಾಡಿದವ್ರಿಗೆ ಊಟ ಹಾಕ್ಲಿಲ್ಲಪ್ಪ, ಏನೇ ಮಾಡುದು. ಯಾರು ಡಾಕ್ಟರ್ ಬಂದ್ರು 21 ಜನಕ್ಕೆ MP ಆಗೋದ್ರಲ್ಲ, 21 ದಿನಕ್ಕೆ ನಾರಾಯಣಪುರ ಎಲ್ಲಿ ಅಂತೂ ಗೊತ್ತಿಲ್ಲ, ಈ ಬೆಟ್ಟಳ್ಳಿ ಎಲ್ಲಿ ಅಂತೂ ಗೊತ್ತಿಲ್ಲ ಬಂದ್ರು. ಈಗ ಏನು ಬೇಡ ಬಿಡು, ರಾಜಕೀಯ ಮಾತಾಡೋದು ಬೇಡ. ಜನ ಎಲ್ಲೋ ಒಂದ್ ಕಡೆ ನೋವಾಯ್ತದೆ ಮನ್ಸಿಗೆ, ಅಭಿವೃದ್ಧಿ ಮಾಡೋರ್ಗೆ, ಡೆವಲಪ್ಮೆಂಟ್ ಮಾಡೋರ್ಗೆ ಬರೀ ರಾಜಕೀಯಕ್ಕೆ ಗೋಸ್ಕರನೇ ಈ ರೀತಿಯಾದಂತ ತೀರ್ಮಾನ ತಗೊಂಡ್ಬಿಟ್ರಲ್ಲ, ಯಾಕೆ ಅಂತ ಗೊತ್ತಿಲ್ಲ ನಮ್ಗೆ. ಕೆಲಸ ಅವರು ಜಾಸ್ತಿ ಪಂಚಾಯತಿ ಮಟ್ಟಕ್ಕೆ ಬಂದ ಒಬ್ಬ ಪಂಚಾಯತಿ ಸದಸ್ಯ ಕೆಲಸ ಮಾಡಂಗೆ ಜನರ ಸಮಸ್ಯೆನ ಕೇಳಿ ಪರಿಹಾರ ಮಾಡ್ತಿದ್ದಂತ ಒಂದು ವ್ಯಕ್ತಿನ ನಾವು ಇವತ್ತು ಆ ಸ್ಥಾನದಿಂದ ಕಳ್ಕೊಂಡು, ಯಾರೋ ಬಂದವ್ರ ಪುಣ್ಯಾತಿಗಳು ಪಾಪ ಅವ್ರು ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ, ಅವ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ನಿಮ್ ಸಮಸ್ಯೆ ಇವತ್ತು ನೀವು ಹೇಳಿದ್ದೀರಿ. ಈ ನಾರಾಯಣಪುರದಲ್ಲಿ ಈಗ ನಾನು DF ಹತ್ರ, ಬನ್ನೇರಘಟ್ಟ ವೈಲ್ಡ್ ಲೈಫ್ DF ಹತ್ರ ಮಾತಾಡ್ತೀನಿ. ನಾನು ಮಾತಾಡಿ ಅದನ್ನ ಕಿತ್ತೋಗಿರೋ ಕಂಬಿ ಸರಿಪಡಿಸೋದಕ್ಕೆ ನಾನು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ ಸರಿಪಡಿಸ್ತೀನಿ. ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.